ಅವರ ತಂದೆ ತಾಯಿಯರ ಆಶೀರ್ವಾದ ಇತ್ತು. ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ರು, ಸಾಕಷ್ಟು ಸೇವೆ ಮಾಡ್ತಾ ಬಂದಿದ್ರು. ಅದೇ ರೀತಿಯಲ್ಲಿ ಈಗಲೂ ಕೂಡ ಒಳ್ಳೆಯ ವಿದ್ಯಾದಾನ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಅವರ ಕನಸಿನ CMR ಇಂಟರ್ನ್ಯಾಷನಲ್ ಶಾಲೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ಅವರ ಎತ್ತಂತಹ ತಂದೆ ತಾಯಿಯರ ಹಿರಿಯರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇದೆ ಅಂತ ಕಾಣಲಾರದು. ಯಾಕೆಂದ್ರೆ ಅವರು ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ, ಸಾಕಷ್ಟು ಶ್ರಮವನ್ನು ವಹಿಸಿ. ಅದೇ ಹೇಳ್ತೀವಿ, ನಮ್ಮ ಕುಟುಂಬದವರು ಮತ್ತು ನಮ್ಮ ಶ್ರೀಮಂತರ ಕುಟುಂಬದವರೆಗೂ ಈ ಸಂಸ್ಥೆಗೆ ಸಾಕಷ್ಟು ಸೇವೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡೋದು ಬಹಳ ಕಷ್ಟ. ಅದರ ಉಪಯೋಗವನ್ನು ಎಲ್ಲರೂ ಕೂಡ ಪಡ್ಕೋಬೇಕು. ಒಂದು ಸಂಸ್ಥೆಯನ್ನು ನಾವು ಗಿಡವನ್ನು ಹೇಗೆ ನೆಡ್ತೀರೋ, ಹೇಗೆ ನೀರು ಗೊಬ್ಬರ ಹೇಗೆ ಪೋಷಣೆ ಮಾಡ್ತೀರೋ, ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಸಂಸ್ಥೆಯನ್ನ ಬೆಳೆಸಬೇಕು. ಸಂಸ್ಥೆ ಬೆಳಿಬೇಕಾದ್ರೆ ಪೋಷಕರ ಪಾತ್ರ ಕೂಡ ಬಹಳ ಮುಖ್ಯ. ಅದರಿಂದ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಈ ಶಾಲೆಗೆ ತಂದು ಸೇರಿಸಿ ಒಳ್ಳೆಯ ಸುಸಜ್ಜಿತವಾದಂತಹ ವಾತಾವರಣ ಇದೆ, ಉತ್ತಮ ಗುಣಮಟ್ಟದಂತಹ ಶಿಕ್ಷಣವನ್ನ ಮತ್ತೆ ನೀಡ್ತಾ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಪತ್ರವರು. ನುರಿತ ಅಧ್ಯಾಪಕರು ಕೂಡ ಇದ್ದಾರೆ. ಅದನ್ನು ಪ್ರತಿಯೊಬ್ಬರು ಕೂಡ ಎಲ್ಲ ಪೋಷಕರು ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಈ ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕಾರಣೀಭೂತರಾಗಬೇಕು. ಅದಕ್ಕೆ ಒಂದು ಸ್ಪಷ್ಟ ಹೇಳ್ತಾರೆ, ಅನ್ನದಾನ ಪರಂ ದಾನಂ ವಿದ್ಯಾದಾನ ಪರಂ ಅನ್ಯೇಷಣ ಇದು ಯಾರು. ನೀವು ಎಷ್ಟೇ ಪ್ರಸಾದ ಕೊಡುವುದು, ಎಷ್ಟೇ ಊಟ ಕೊಡುವುದು ಜೀರ್ಣ ಆಗೋಗ್ಬಿಡುತ್ತೆ. ಆದರೆ ವಿದ್ಯಾರ್ಥಿ ಸಹ ಗುರುಗಳನ್ನು ಯಾರು ಕೂಡ ಬರೆಯಲಿಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ಅದೇ ರೀತಿ ನಮ್ಮ ಸಂಪತ್ತವರು ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸರಸ್ವತಿ ದೇವಿಯ ಆಶೀರ್ವಾದ ಇರಲಿ, ಪಾರ್ವತಿ ಪರಮೇಶ್ವರ ಆಶೀರ್ವಾದ ಇರಲಿ, ಎಲ್ಲ ಹಿರಿಯರ ಮತ್ತು ತಂದೆ ತಾಯಿಯರ ಆಶೀರ್ವಾದ ಹೇಳುತ್ತಾ ಈ ಸಂಸ್ಥೆ ಅತ್ಯಂತ ಉಜ್ವಲವಾಗಿ ಆಕಾಶದಕ್ಕೆ ಬೆಳೆಯಲಿ. ಅದೇ ಶ್ರೀಮತಿಯವರ ಪಾತ್ರ ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಒಂದು ಮನೆ ಬೆಳೆಸಬೇಕು ಅಂದ್ರೆ ಶ್ರೀಮತಿಯವರ ಸಹಕಾರ ಕೂಡ ಬಹಳ ಮುಖ್ಯ. ಅದರಿಂದ ಸಂಪತ್ತವರ ಶ್ರೀಮತಿಯವರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿ ಈ ಶಾಲೆಗೆ ಕಾರಣೀಭೂತರಾಗಿದ್ದಾರೆ. ಅದೇ ರೀತಿಯಲ್ಲಿ ಈ ಶಾಲೆಯ ಪ್ರಾಂಶುಪಾಲರು, ಎಲ್ಲ ಶಿಕ್ಷಕ ವೃಂದವರು ಕೂಡ ಈ ಸಂಸ್ಥೆಯನ್ನ ಬೆಳೆಸೋದಕ್ಕೆ ಅವರ ಪಾತ್ರ ಕೂಡ ಬಹಳ ಮುಖ್ಯ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಸ್ಥೆಗೆ ತಮ್ಮ ಶ್ರಮವನ್ನು ವಹಿಸಿ ಈ ಸಂಸ್ಥೆಗೆ ಬೆಳವಣಿಗೆ ಕೂಡ ಎಲ್ಲರೂ ಕೂಡ ಪಾತ್ರರಾಗಲಿ. ಬಂದಿರುವಂತಹ ಸಮಸ್ತ ಅವರ ಪೋಷಕರ ವೃಂದದವರು ಮತ್ತು ಎಲ್ಲ ಅವರ ಸ್ನೇಹಿತರು, ಎಲ್ಲ ಕುಟುಂಬ ವರ್ಗದವರು ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಈ ಸಂಸ್ಥೆ ಅತ್ಯಂತ ಉಜ್ವಲವಾಗಿ ಬೆಳೆಯಲಿ ಅಂತ ಶುಭ. ಹುಟ್ಟಿ ಬೆಳೆದವನು ನಾನು, ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನನ್ನ ಮನಸ್ಸಲ್ಲಿ ಯಾವಾಗಲಾದರೂ ನಾನು ಒಂದು ಸಂಸ್ಥೆ ಮಾಡಬೇಕು ಅನ್ನೋದೊಂದು ನನಗೆ ಧ್ಯೇಯ ಇತ್ತು. ಅದೇ ರೀತಿ ನಾನು ವ್ಯಾಸಂಗ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಓದಿ, ಅದಾದ ನಂತರ ಪದವಿ ಕಾಲೇಜನ್ನು ಬೆಂಗಳೂರಲ್ಲಿ ವ್ಯಾಸಂಗ ಮುಗಿಸಿದೆ. ಬಟ್ ನಾನು ಆ ವ್ಯಾಸಂಗ ಮಾಡಬೇಕು ಅಂದರೆ ಮುಖ್ಯ ಕಾರಣ ನಮ್ಮ ಸೋದರ ಮಾವನವರು. ಆ ಟೈಮಲ್ಲಿ ನಮ್ಮ ಸೋದರ ಮಾವನವರು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಈ ಸ್ಥಾನಕ್ಕೆ ಬರೋಕ್ಕೆ ಚಾನ್ಸೇ ಇರ್ತಾಯಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿಯವರು ಅವಿದ್ಯಾವಂತರು, ಅವ್ರಿಗೇನೂ ಗೊತ್ತಿಲ್ಲ ಪಾಪ. ಅವ್ರು ನಾನು ಇದು ಮಾಡೋದಲ್ಲ, ಬಟ್ ನಾನು ಇಲ್ಲಿ ಈ ಮಟ್ಟಿಗೆ ಬೆಳೆಯಬೇಕು ಅಂದರೆ ಅವ್ರು ನನಗೆ ಒಂದು ಇದಿದೆ, ಅಂದರೆ ಅವರು ಒಂದು ಸ್ಥಾನದಿಂದ ನಾನು ಬಂದಿದ್ದೀನಿ. ಬಟ್ ಮುಖ್ಯ ಕಾರಣ ನಮ್ಮ ಅವರು. ಅದಾದ ನಂತರ ನಾನು ಚಂದಾಪುರ ಪದವಿ ಪೂರ್ವ ಕಾಲೇಜಿನಲ್ಲಿ 24 ವರ್ಷ ಕಾಲ ಸೇವೆ ಸಲ್ಲಿಸಿದೆ. ಅಲ್ಲಿ ಕೆಲಸ ಮಾಡ್ತಾ ನಾನು ಅಂದ್ಕೊಂಡೆ, ನಾನು ಒಂದು ವಿದ್ಯಾಸಂಸ್ಥೆ ಮಾಡಬೇಕು, ವಿದ್ಯಾಸಂಸ್ಥೆ ಮಾಡಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, 100 ಶಿಕ್ಷಕರಿಗೆ ನಾನು ಉದ್ಯೋಗ ನೀಡಬೇಕು ಅನ್ನೋದು ನಾನು ಆಗಾಗ ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅಂಥ ಟೈಮಲ್ಲಿ ನಾನು ಕಳೆದ ವರ್ಷ ಮಾರ್ಚ್ 2023ರಲ್ಲಿ ನಾನು ಡಿಸೈಡ್ ಮಾಡಿದೆ, ಬೇಡ, ನಾನು 24 ವರ್ಷ ಸೇವೆ ಮಾಡಿದ್ದೀನಿ, ಇನ್ನು ನಾನು ಅಲ್ಲಿ ಮಾಡಿದರೆ ಇನ್ನು 6 ವರ್ಷ ಮಾತ್ರ ನಂದು ಸರ್ವೀಸ್ ಇತ್ತು. ಆದರೂ ಇಲ್ಲ, ನಾನು ಹೋಗಿ ಒಂದು ವಿದ್ಯಾಸಂಸ್ಥೆ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾರ್ಚ್ 31ಕ್ಕೆ ನಾನು ಅಲ್ಲಿ ರಿಸೈನ್ ಕೊಟ್ಟೆ. ಅಲ್ಲಿ ರಿಸೈನ್ ಕೊಟ್ಟಿದ್ದು ನೆಕ್ಸ್ಟ್ ಡೇನೇ ನಾನು ಈ ಸಂಸ್ಥೆ ಕಟ್ಟಕ್ಕೆ ಶುರು ಮಾಡಿದೆ. ಕೇವಲ 10 ತಿಂಗಳಲ್ಲಿ ಈ ಬೃಹತ್ ಕಟ್ಟಡವನ್ನು ನಾನು ನಿರ್ಮಿಸಿದೆ. ಇದನ್ನು ಮಾಡಬೇಕಂದ್ರೆ ರಾತ್ರಿ ಆಗಲು ಯಾವುದೇ ಭಾನುವಾರ ರಜೆ ಇರ್ತಾ ಇಲ್ಲ. ಅದೇ ಥರ ನನಗೆ ಸಪೋರ್ಟ್ ಯಾರು ಅಂದರೆ ನಮ್ಮ ಇಂಜಿನಿಯರ್ ಆಗ್ಬೋದು, ಗಾರೆ ಮೇಸ್ತ್ರಿಗಳಾಗ್ಬೋದು, ಎಲೆಕ್ಟ್ರಿಷಿಯನ್ ಆಗ್ಬೋದು, ಪ್ಲಂಬರ್, ಇವರೆಲ್ಲ ನನಗೆ ಸಪೋರ್ಟ್ ಕೊಟ್ಟು ಕೇವಲ 10 ತಿಂಗಳಲ್ಲಿ ನಾನು ಈ ಕಟ್ಟಡ ಮುಗಿಸಿದ್ದೀನಿ ಅಂದರೆ ನನಗೆ ಒಂದು ಹೆಮ್ಮೆ ಆಗ್ತಾಯಿದೆ.
ಕಟ್ಟಡ ಮುಗಿಸಿದ್ದೀನಿ. ಬಟ್ ಕಟ್ಟಡ ಮುಗಿಸಿದ್ರೆ ಅಷ್ಟಿಗೆ ಆಗೋದಿಲ್ಲ. ಇಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಬೇಕು. ನಾನು ಅಕಸ್ಮಾತ್ ಇಲ್ಲ ನನ್ನ ಕೈಯಲ್ಲಿ ಶುಲ್ಕ ಈ ವರ್ಷ ನಾನು ಹೇಳಬೇಕು ಅಂದರೆ ಒಂದು ಮಗುಗೆ ನಾನು ಉಚಿತ ಶಿಕ್ಷಣ ನೀಡ್ತಾ ಇದ್ದೀನಿ ಈ ವರ್ಷ. ಅದೇ ರೀತಿ ಮುಂದೆ ಯಾರಾದರೂ ಆ ಥರ ಇಲ್ಲ ನಮ್ಮ ಕೈಯಲ್ಲಿ ಶುಲ್ಕ ಕಟ್ಟೋಕ್ಕಾಗಲ್ಲ ಅಂತ ಯಾರಾದರೂ ಬಂದಾಗ ನನ್ನ ಕೈಲಾದ ನಾನು ಸಹಾಯ ಮಾಡ್ತಾನೆ. ಈಗಲೂ ಅಷ್ಟೇ ಸೇರಿದ ಮಕ್ಕಳಿಗೆ ತುಂಬ ಮಕ್ಕಳಿಗೆ ನಾನು ಕನ್ಸೆಷನ್ ಕೊಟ್ಟಿದ್ದೀನಿ ಫೀಸಲ್ಲಿ. ಯಾಕೆ ಕೆಲವರು ಇಲ್ಲ ಸರ್ ಕಟ್ಟೋಕ್ಕಾಗಲ್ಲ, ಒಂದೇ ಸಲ ಕಟ್ಟೋಕ್ಕಾಗಲ್ಲ, 2 ಸಲ ಕಟ್ತೀವಿ, ಇಲ್ಲ 3 ಸಲ ಕಟ್ತೀವಿ, ಇಲ್ಲ ಅಷ್ಟು ಫೀಸ್ ಕಟ್ಟೋಕ್ಕಾಗಲ್ಲ ಅಂದ ಮಕ್ಕಳಿಗೆ ನಾನು ಕಡಿಮೆ ಶುಲ್ಕ ಮಾಡಿ ನಾನು ದಾಖಲಾತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇರೆ ಶಾಲೆಗಳಿಗಿಂತ ಒಳ್ಳೆ ಉತ್ತಮವಾದ ಶಿಕ್ಷಣ ನೀಡ್ತೀನಿ ಅನ್ನೋದು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇಲ್ಲಿ ಶಿಕ್ಷಣವನ್ನು ನಾನು ಇಲ್ಲಿ ಹೇಳಬೇಕಂದ್ರೆ ನಾನು ಆ್ಯಕ್ಟಿವಿಟಿ ಬೇಸ್ ಶಿಕ್ಷಣ ನೀಡ್ತೀನಿ. ಅಂದರೆ ಪ್ರಾಯೋಗಿಕ ಶಿಖರ ಅಂದರೆ ತರಗತಿಗಳಲ್ಲಿ ಕೂಡ ಹಾಕ್ಕೊಂಡು ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಾಸಲ್ಲೇ ಕೂಡ ಹಾಕ್ಕೊಂಡು ನಾನು ಪಾಠ ಮಾಡೋಕ್ಕೆ ಆ ಥರ ನಾನು ಮಾಡಲಿಲ್ಲ. ಕಂಪ್ಯೂಟರೈಸ್ಡ್, ಆಮೇಲೆ ಆ್ಯಕ್ಟಿವಿಟಿ ಬೇಸಿಸ್. ಪ್ರತಿದಿನ ಮಕ್ಕಳು ಈಗ ನೈಸರ್ಗಿಕ ಪರಿಸರ ಇದೆ ನಮಗೆ. ಪ್ರತಿದಿನ ಒಂದು ಕ್ಲಾಸು ಹೊರಗಡೆ ಓಡಾಡಿಸಿ ಇಲ್ಲಿ ಈಗ ಕೆಲವು ಮಕ್ಕಳಿಗೆ ಯಾವುದೇ ಒಂದು ತರಕಾರಿ ಯಾಕೆ ಬೆಳೀತಾರೆ ಗೊತ್ತಿಲ್ಲ ಅಂಥದನ್ನು ನಾವು ನಮ್ಮ ತೋಟದಲ್ಲೇ ಬೆಳೆಯೋದನ್ನು ನಾವು ಪ್ರಾಯೋಗಿಕ ಅವ್ರಿಗೆ ತಿಳಿಸ್ಕೊಡ್ತೀವಿ. ನೋಡಿ ಈ ಬೆಳೆ ಈ ಥರ ಬರುತ್ತೆ ಅಂತ. ಹಂಗಾಗಿ ಕೆಲವು ಮಕ್ಕಳಿಗೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ತರಕಾರಿ ಅನ್ನೋ ಕಾಲ ಆಗೋಗ್ಬಿಟ್ಟಿದೆ. ಅದನ್ನು ನಾವು ಅಂಥ ಶಿಕ್ಷಣ ನಾವು ಪ್ರಾಯೋಗಿಕವಾಗಿ ತಿಳಿಸಿ ನಾವು ಶಿಕ್ಷಣ ಕೊಡ್ತೀವಿ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ಮಕ್ಕಳು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯವಾಗಿದೆ ಅಂತೇಳಿ ನಾನು 2 ಮಾತು ಕೊಲತಾ ಅಂತ. ನಾನು CMR ಇಂಟರ್ನ್ಯಾಷನಲ್ ಸ್ಕೂಲ್ ಈ ಒಂದು ಸಂಸ್ಥೆಯಲ್ಲಿ ಒಂದು ಪ್ರೆಸಿಡೆಂಟ್ ಆಗಿ ನನಗೆ ಕಾರ್ಯವನ್ನು ಕೊಟ್ಟಿದ್ದಾರೆ. CMR ಅಂದರೆ ನಮ್ಮ ಪೂರ್ವಜರಾದ ಒಂದು ಚಿನ್ನಾರೆಡ್ಡಿ ಮುನ್ಸ್ವಾಮಿ ರೆಡ್ಡಿ ಅಂತ ಅವರ ಹೆಸರಲ್ಲಿ ಶಾಲೆಯನ್ನು ಪ್ರಾರಂಭಿಸಿದ್ದೇವೆ. ಅದೇ ಎಜುಕೇಷನಲ್ ವೈಸ್ ನೋಡಬೇಕಾದ್ರೆ ಕ್ರಿಯೇಟಿವಿಟಿ, ಮೋಟಿವೇಶನ್, ರಿಯಾಲಿಸ್ಟಿಕ್. ಕ್ರಿಯೇಟಿವಿಟಿ ಅಂದರೆ ನಾವು ಯಾವುದನ್ನು ಎಲ್ಲರೂ ಮಾಡ್ತಾರೆ ಅದನ್ನು ನಾವು ಮಾಡಲ್ಲ, ಎಲ್ಲರೂ ಕ್ರಿಯೇಟಿವ್ ಆಗಿ ಏನು ಮಾಡ್ಬೋದು. ಮೋಟಿವೇಶನ್ ಎಲ್ಲ ಶಾಲೆಗಳಿಗೆ ಮಾದರಿ ಶಾಲೆಯಾಗಿ ನಾವು ತೋರಿಸ್ತೀವಿ. ಹಾಗೆ ರಿಯಾಲಿಟಿಕ್ ಎಲ್ಲವನ್ನ ಪಾರದರ್ಶಕವಾಗಿ ನಾವು ಇದು ಎಜುಕೇಷನನ್ನು ಕೊಡಬೇಕು ಅಂತ ಇದ್ದೀವಿ. ಹಾಗೂ ಈ ಒಂದು ಶಾಲೆಯ ಪರಿಸರ, ಆ ಪರಿಸರಕ್ಕೆ ನಾವು ಹೆಚ್ಚಿನ ಕಾಳಜಿಯನ್ನು ಕೊಡ್ತೀವಿ. ಹಾಗೂ ಇಲ್ಲಿಂದ ಟ್ರಾಫಿಕ್ ಆಗಿರ್ಬೋದು, ಇಲ್ಲ ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಅದು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇಲ್ಲಿ ಬಂದು ಎಲ್ಲ ಒಂದು ಮಕ್ಕಳು ಎಜುಕೇಷನನ್ನು ಪಡಿಬೋದು ಅಂತ ನಾವು ಭರವಸೆಯನ್ನು ಕೊಡ್ತೀವಿ. ಹಾಗೆ GMR ಸರ್ ಹೇಳ್ದಾಗೆ ಎಲ್ಲ ಶಿಕ್ಷಕರು ಸಹ ಮಕ್ಕಳನ್ನು ಬೆಳೆಸುವ ರೀತಿ ನಾವು ಶಿಕ್ಷಕರಿಗೆ ಒಂದು ತರಬೇತಿಯನ್ನು ಕೊಟ್ಟು ಎಲ್ಲ ಮಕ್ಕಳು ಒಂದು ಸತ್ಪ್ರಜೆಯಾಗಿ ಮೂಡಲು ನಾವು ಏನೇನು ಬೇಕೋ ಅದೆಲ್ಲವನ್ನ ಈ ಬಂದಿರತಕ್ಕಂತಹ ಗೆಸ್ಟ್ಗಳು ಹೇಳ್ದಾಗೆ ನಾವು ಅದನ್ನು ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನರಹ ಪತಿತ ಕಾಯೋಪಿ ಅಸಹಕಾಯನ ಜೀವತಿ ಅನ್ನೋದು ಒಂದು ಸಂಸ್ಕೃತದ ಸೂಕ್ತಿ. ಅದರ ಅನುಸಾರವಾಗಿ ಜನ್ಮವೆತ್ತಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಜೀವನಾವಧಿಯಲ್ಲಿ ಮಾಡುವಂಥ ಮನುಕುಲೇತಕರವಾದಂಥ ಒಂದು ಕಾಯಕ ಅವನ ಜೀವನಾವಧಿಯ ನಂತರವಾದರೂ ಅಮರವಾಗಿ ಉಳಿದು ಮನುಕುಲಕ್ಕೆ ಅಂದು ಇಂದು ಮುಂದು ಎಂದೆಂದು ಸಾರ್ವಕಾಲಿಕವಾಗಿ ಉಪಯೋಗ ಆಗಬೇಕು ಅನ್ನೋದು ನಮ್ಮ ಧರ್ಮಶಾಸ್ತ್ರಗಳು ಹೇಳಿದೆ. ಯಥಾನುಸಾರ ಸಂಪತ್ ಮತ್ತು ಅವರ ಕುಟುಂಬದವರು ನಮ್ಮ ಹಿರಿಯರ ಹೆಸರನ್ನು ಉಳಿಸುತ್ತಾ ನಮ್ಮ ಹೆಸರನ್ನು ಉಳಿಸುವ ಒಂದು ಕಾಯಕದಿಂದ ಈ ಸಮಾಜದಲ್ಲಿ ನಮ್ಮ ನಂತರನೂ ಸಹ ಅಮರವಾಗಿ ಉಳಿದು ಮನುಕುಲಕ್ಕೆ ಉಪಯುಕ್ತಕರವಾದಂಥ ಒಂದು ಕಾಯಕ ಆಗಬೇಕು. ಅಂಥ ಒಂದು ಫಲಪ್ರದಾಯಕವಾದಂಥ ಮನುಕುಲಿತ ಕಾಯಕ ನಾನು ಮಾಡಬೇಕು ಅಂತ ಈ ಸಂಸ್ಥೆಯನ್ನು CMR ಇಂಟರ್ನ್ಯಾಷನಲ್ ಶಾಲೆಯನ್ನು ತೆರೆದಿದ್ದಾರೆ. ಇದರ ಮೂಲಕ ಈಗಲೇ ಅವ್ರು ಮಾತಾಡ್ತಾ ಹೇಳ್ತಾಯಿದ್ರು, ನಾನು ಕೇವಲ ಹಣ ಮಾಡಲಿಕ್ಕೆ ಅಥವಾ ಇದರಿಂದ ಸಂಪತ್ತು ಗಳಿಸಲಿಕ್ಕೆ ಮಾಡಲಿಲ್ಲ, ಈ ಸಮಾಜಕ್ಕೆ ಏನಾದರೂ ಪೂರಕವಾದಂಥ ಕಾಯಕ ಮಾಡಬೇಕು. ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಯುಕ್ತವಾದಂಥ ಮನುಷ್ಯರನ್ನು ರೂಪಿಸಿ ಈ ಸಮಾಜಕ್ಕೆ ಅವರನ್ನು ಸಮಾಜದ ಆಸ್ತಿಯನ್ನಾಗಿ ಮಾಡೋದ್ರ ಮೂಲಕ ನಾನು ಸಂತೋಷ ಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ವೆನ್ ಐ ಆಮ್ ಮೇಕಿಂಗ್ ಆಲ್ ಅದರ್ಸ್ ಹ್ಯಾಪಿ ದೋಸ್ ಆರ್ ಕಮಿಂಗ್ ಟು ಅವರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಲ್ಲ. ಹಾಗಾಗಿ ಈ ಅಮರವಾಗಿ CMR ಅಂತಾರಾಷ್ಟ್ರೀಯ ಶಾಲೆ ಅವ್ರ ಕುಟುಂಬದವ್ರು ಎಲ್ಲರೂ ಹಂಬಲಾಗಿದೆ. ಸಮಾಜಕ್ಕೆ ಏನಾದರೂ ಒಂದಷ್ಟು ಕೊಟ್ಟು ನಮ್ಮ ಜೀವನ ಪಾವನ ಮಾಡಿಕೊಳ್ಬೇಕಂತ ಕೊಡುವಂಥ ಶಿಕ್ಷಣ ಈ
ಸಮಾಜಕ್ಕೆ ಪೂರಕವಾದಂಥ ಗುಣಾತ್ಮಕ ಮತ್ತು ಸಮಾಜಕ್ಕೆ ಪೂರಕವಾದಂಥ ಶಿಕ್ಷಣ ಇವ್ರ ಸಂಸ್ಥೆಯಲ್ಲಿ ನಾವು ಕೊಡ್ತೀವಿ. ಕೇವಲ ಎಲ್ಲರ ಥರ ನಾವು ಮಾಡೋಲ್ಲ, ಆಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸುವ, ಗ್ರಾಮೀಣ ಪರಂಪರೆಯನ್ನು ತಿಳಿಸುವ ಯುಕ್ತವಾದ ಶಿಕ್ಷಣವನ್ನು ಕೊಡುವಂಥ ಹಂಬಲ ನಮಗಾಗಿದೆ ಅಂತ ಹೇಳಿದ್ರಲ್ಲ, ಈ ಪದಗಳು ಕೇಳಿ ನನಗೂ ಖುಷಿ ಆಯಿತು. ಯಥಾನು ಪ್ರಕಾರ CMR ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಇವರು ತೆಗೆದಿದ್ದಾರೆ. ಶಿಕ್ಷಣ ಸಂಸ್ಥೆ ಇಲ್ಲಿ ಕಲಿಯುವಂಥ ಪ್ರತಿಯೊಬ್ಬ ಮಗುವೂ ಸಹ ಈ ಭಾರತಾಂಬೆ ಸುಪುತ್ರಿಯರಾಗಿ ಭಾರತದ ಸಂಸ್ಕೃತಿಯನ್ನು ಉಳಿಸಿ ಅವರವರ ಮನೆಗಳಿಗೆ ಅಖಂಡ ದೀಪಗಳಾಗಲಿ ಅಂತ ನಾನು ಹಾರೈಸುತ್ತೇನೆ. CMR ಇಂಟರ್ನ್ಯಾಷನಲ್ ಶಾಲೆಯನ್ನು ನಾವು ಉದ್ಘಾಟನೆ ಮಾಡೋದಕ್ಕೆ ನಾವು ಈ ದಿನ ರಾಜಪುರ ಸ್ವಾಮೀಜಿಗಳಾದಂತಹ ಶ್ರೀ ಡಾಕ್ಟರ್ ರಾಜೇಶ್ವರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಈ ದಿನ ಒಂದು ಶಾಲೆಯ ಒಂದು ಉದ್ಘಾಟನೆಯನ್ನು ಮಾಡಿದ್ವಿ. ಮೊದಲನೇದಾಗಿ ನಾನು ಮಹಿಳಾ ಶಿಕ್ಷಕಿಯರಾದಂತಹ ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನೆಸ್ತಾ, ಏನು ಈ CMR ಶಾಲೆಯಲ್ಲಿ ಸಂಸ್ಥಾಪಕರಾದಂತಹ ಪುಷ್ಪಲತಾ ಮತ್ತು ಸಂಪತ್ ಅವರಿಬ್ಬರೂ ಅವರ ಮಕ್ಕಳು ಪ್ರಿಯಾಂಕಾ ಯಶಸ್ವಿನಿ ಇಬ್ಬರು ಎಜುಕೇಟೆಡ್ಸ್ ಆಗಿದ್ದಾರೆ. ಅವರು ಇಲ್ಲಿ ಒಂದು ಶಾಲೆಯನ್ನು ಮಾಡಬೇಕು, ಅವರ ತಂದೆ ತಾಯಿಗಳ ಆಶೀರ್ವಾದದಲ್ಲಿ ಇಲ್ಲೊಂದು ಶಾಲೆಯನ್ನು ಮಾಡಿ ಆ ಶಾಲೆಯಲ್ಲಿ ಮಕ್ಕಳು ಅವರೇ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಶಾಲೆಯನ್ನು ನಡೆಸಬೇಕಂತ ಏನು ಅವರು ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ ಅದು ಈಡೇರಲಿ ಅಂತ ಹೇಳ್ತಾ, ಮತ್ತು ಈ ಒಂದು ನಮ್ಮ CMR ಶಾಲೆಯ ಒಂದು ಸುತ್ತಮುತ್ತಲ ವಾತಾವರಣ ಬೇರೆ ಶಾಲೆಗಳಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಬೇರೆ ಬೇರೆ ಥರ ಒಂದು ಆ್ಯಕ್ಟಿವಿಟೀಸನ್ನು ಮಾಡ್ತಾರೆ. ಬಟ್ ಇಲ್ಲಿ ಒಂದು ಅದರದ್ದೇ ಆದಂತಹ ಶಾಲೆಯಾದ ಕಟ್ಟಡ ಇದೆ, ಮತ್ತು ಗ್ರೌಂಡ್ ಇದೆ, ಒಳ್ಳೆ ಒಂದು ಸ್ಟಾಫ್ ಇದೆ, ಮತ್ತು ಒಳ್ಳೆ ಆಡಳಿತ ಮಂಡಳಿ ಇದೆ. ಅದರಿಂದ ನಾನು ಎಲ್ಲ ಪೋಷಕರಿಗೂ ಇಷ್ಟೇ ಹೇಳೋದು, ನೀವು ಡಿಸ್ಟಿಂಕ್ಷನ್ ಬರಬೇಕು ನಮ್ಮ ಮಕ್ಕಳು ಅನ್ನೋದನ್ನು ಬಿಟ್ಟು ಎಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಸಂಸ್ಕಾರ ಸಿಗುತ್ತೆ ಅಂಥ ಕಡೆ ನಾವು ಮಕ್ಕಳನ್ನು ಸೇರಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಮಗೆಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜೈ ಹಿಂದ್, ಜೈ ಕರ್ನಾಟಕ.